ಬೆಂಗಳೂರಿನ ಶ್ರೀ ಸಾಯಿ ಲೇಔಟ್ನಲ್ಲೂ ಕೂಡ ನಿನ್ನೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಮನೆಗಳಿಗೆ ನೀರು ನುಗ್ಗಿರುವಂಥದ್ದು, ಹಾಗೆ ಮರಗಳೆಲ್ಲವೂ ಕೂಡ ಧರೆಗೆ ಉರುಳಿದೆ. ಹಾಗಾಗಿ ಇದೀಗ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಬೆಂಗಳೂರು ಸೇರಿದಂತೆ ಹಲವು ನಗರಗಳಲ್ಲಿ ಸಾಕಷ್ಟು ಮಳೆಯಾಗಿದೆ. ಈ ಮಳೆಯಿಂದಾಗಿ ಜನಸಾಮಾನ್ಯರ ನೀವು ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇರಬಹುದು. ರಸ್ತೆಯಲ್ಲೆಲ್ಲ ನೀರು ತುಂಬಿದೆ. ರಸ್ತೆಯಲ್ಲಿ ಜನರು ಓಡಾಡಬೇಕು ಅಂತ ಹೇಳಿದ್ರು ಕೂಡ ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಅಲ್ಲಿನ ಜನಸಾಮಾನ್ಯರು ಯಾವುದೇ ಅಧಿಕಾರಿಗಳು ಬಂದು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಇದೀಗ ಅಧಿಕಾರಿಗಳು ಅದೇ ಮಾರ್ಗದಲ್ಲಿ ಸಾಕ್ತಾ ಇದ್ದಾರೆ. ಹಾಗಾಗಿ ಜನರಿಗೆ ಸ್ಪಂದನೆಯನ್ನು ಕೊಡುವಂಥ ಕೆಲಸದಲ್ಲಿಯೂ ಕೂಡ ಇದೀಗ ಅಧಿಕಾರಿಗಳು ನಿರತರಾಗಿದ್ದಾರೆ. ನೀವೆಲ್ಲ ಯಾವ ಬೀಟಪ್ಪ ನಿಮ್ಮದು? ಎಲ್ಲ ಬಿಟ್ಟು ನಮ್ದು ಹೋಗಿ ಇನ್ನೊಂದು ಝೂಮ್ ಆಗಿ ಕೃಷ್ಣ ನೀವು ಬಿದ್ದುಬಿಟ್ಟಿದೆ ಆಮೇಲೆ. ಇಲ್ಲ ಇಲ್ಲ ಅದೇ ಇಲ್ಲೇ ಬರ್ತಾರೆ. ಮಂಜು ಏನು ಹೇಳ್ತಾನೋ ಅದನ್ನು ಕೇಳಿ. ಮಂಜು ಇದರಲ್ಲಿ ಎಲ್ಲೂ ಹೋಗುತ್ತೆ ನೀರು. ಅಲ್ಲಿ ನೋಡಲ್ಲಿ ಹರಸ ಬೇಡ 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 ಇಲ್ಲೇ ಬೇಡ ಚಿಕ್ಕ ಮುಚ್ಕೊಂಡು ಇಲ್ಲೇ ಅಲ್ಲಿ ಹೋಗೋಣ ಬಾರ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನು ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಶ್ರೀ ಸಾಯಿ ಲೇಔಟ್ ಜಲಾವೃತವಾಗಿದೆ. ಈ ಹಿಂದೆ ಕೂಡ ಈ ಬಾರಿಯೂ ಇದೇ ರೀತಿಯಾಗಿತ್ತು, ಆದರೆ ಈಗಲೂ ಕೂಡ ಇದೇ ರೀತಿಯಾಗಿ ಜಲಾವೃತವಾಗಿತ್ತು. ಇದೀಗ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹೇಗೆ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ದಿವ್ಯಾ, ಈ ಒಂದು ಭಾಗಕ್ಕೆ ಅಂದ್ರೆ ಕೇರ್ಪುರಂ ವಿಧಾನಸಭಾ ಕ್ಷೇತ್ರದ ವರಮಾವು ಬಳಿ ಇರುವಂತಹ ಶ್ರೀ ಸಾಯಿ ಲೇಔಟ್ ಏನಿದೆಯೋ, ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ, ಸಣ್ಣ ಪುಟ್ಟ ಮಳೆ ಬಂದಾಗಲೂ ಕೂಡ ಈ ಮನೆಗಳು ಜಲಾವೃತ ಆಗುವಂತ ಕೆಲಸ ಆಗ್ತವೆ. ನಿನ್ನೆ ಮತ್ತು ಮೊನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಮತ್ತದೇ ಮನೆಗಳಿಗೆ ನೀರು ಒಳಗಡೆ ನುಗ್ಗಿ ಅವಾಂತರ ಸೃಷ್ಟಿ ಆಗಿರುವಂತದ್ದು. ಇಡೀ ಮನೆಯ ನಿವಾಸಿಗಳೆಲ್ಲರೂ ಕೂಡ ಹೆಚ್ಚು ಕಡಿಮೆ 30ರಿಂದ 35 ಮನೆಗಳಿಗೆ ನೀರು ನುಗ್ಗಿರುವಂತಹ ಪರಿಣಾಮದಿಂದಾಗಿ ಮನೆಯ ಮಂದಿ ಎಲ್ಲರೂ ಕೂಡ ರಾತ್ರಿ ಜಾಗರಣೆ ಆಗುವಂತ ಕೆಲಸ ಆಗಿತ್ತು. ಶಾಶ್ವತವಾದಂತಹ ಪರಿಹಾರ ಇದಕ್ಕೆ ಯಾವಾಗ ಸಿಗುತ್ತೆ ಎನ್ನುವಂತ ಪ್ರತಿ ಬಾರಿಯೂ ಕೂಡ ಸ್ಥಳೀಯ ಶಾಸಕರಿಗೆ, ಬಿಬಿಎಂಪಿ ಅಧಿಕಾರಿಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ಈ ಸಂಬಂಧಪಟ್ಟಾಗಿರ್ತಾರೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಇದನ್ನ ಸರಿಪಡಿಸುವಂತ ಕೆಲಸ ಆಗಿಲ್ಲ. ಯಾಕಂತ ಹೇಳಿದ್ರೆ ಈ ಸಾಯಿ ಲೇಔಟ್ ಪಕ್ಕದಲ್ಲೇ ಇರುವಂತಹ ಕೆರೆಕಟ್ಟೆ ಏನಿದೆಯೋ, ಕೆರೆಕಟ್ಟೆಯ ಕೋಡಿ ಕೂಡ ಒಡೆದು ಕಳೆದ ವರ್ಷ ಭಾರಿ ಅವಾಂತರ ಸೃಷ್ಟಿ ಮಾಡಿತ್ತು. ಈ ಬಾರಿ ಕೋಡಿ ಹರಿದಿದ್ರು ಕೂಡ ಆ ಕೆರೆಯ ಒಂದು ಸುತ್ತಮುತ್ತಲಿರುವಂತಹ ಕಾಲುವೆಯಲ್ಲಿ ಹರಿಬೇಕಾದಂತಹ ನೀರೆಲ್ಲವೂ ಕೂಡ ಈ ಲೇಔಟ್ ಮುಖ್ಯ ದಾರಿಯಲ್ಲಿ, ಮುಖ್ಯ ರಸ್ತೆಯಲ್ಲಿ ಹರಿಯುವಂತ ಕಾರಣದಿಂದಾಗಿ ಮನೆಗಳಿಗೆ ನೀರು ನುಗ್ಗುವಂತ ಕೆಲಸ ಆಗ್ತದೆ. ಇದಕ್ಕೆ ಪರಿಹಾರ ಯಾವಾಗ ಎನ್ನುವಂತ ನಿಟ್ಟಿನಲ್ಲಿ ಪದೇ ಪದೇ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ರೆಸ್ಪಾನ್ಸ್ ಇರ್ಲಿಲ್ಲ. ಇವತ್ತು ಬಿಬಿಎಂಪಿಯ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಅವರು ಇವತ್ತು ವಿಸಿಟ್ ಆದಂತಹ ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಗಳೆಲ್ಲರೂ ಕೂಡ ಅಳಲನ್ನು ತೊಡ್ಕೊಂಡಿರುವಂತದ್ದು. ಜೊತೆಗೆ ಒಂದಷ್ಟು ಜನರಿಂದ ಇವರ ವಿರುದ್ಧವಾಗಿ ಆಕ್ರೋಶದ ಕಹಳೆಯನ್ನ ಊದುವಂತ ಕೆಲಸ ಮಾಡಿದ್ರೆ. ಯಾಕಂತ ಹೇಳಿದ್ರೆ ಅಷ್ಟರ ಸಮಸ್ಯೆ ಆಗತ್ತೆ. ಮನೆಯ ವಸ್ತುಗಳೆಲ್ಲವೂ ಕೂಡ ಚಲಾಪಲಿ ಆಗ್ತವೆ. ಚಲಾಪಲಿಯ ಜೊತೆಗೆ ಮನೆಯ ಗೋಡೆಗಳೆಲ್ಲವೂ ಕೂಡ ಹಾಳಾಗ್ತಾ ಇದಾವೆ. ಹಾಳಾಗ್ತಿದ್ರು ಕೂಡ ಈ ಅಧಿಕಾರಿಗಳ ನಿರ್ಲಕ್ಷ್ಯತನ ತೋರ್ತಿರುವಂತಹ ವಿಚಾರವಾಗಿ ಇವತ್ತು ವಿಸಿಟ್ ಹಾಕಿದಂತಹ ಅಧಿಕಾರಿಗಳ ವಿಚಾರದಲ್ಲೇ ಅಲ್ಲಿ ಸ್ಥಳದಲ್ಲೇ ಇದ್ದಂತಹ ನಿವಾಸಿಗಳೆಲ್ಲರೂ ಕೂಡ ಅಸಮಾಧಾನವನ್ನ ವರ್ಗಾಕುವಂತ ಕೆಲಸ ಮಾಡಿದ್ರು. ಸದ್ಯಕ್ಕೆ ವಿಸಿಟ್ ಮಾಡಿದಂತಹ ಅಧಿಕಾರಿಗಳು ಇದಕ್ಕೆ ನಾವು ಪರಿಹಾರವನ್ನ ಒದಗಿಸುವಂತ ಕೆಲಸ ಮಾಡ್ತೇವೆ. ಈ ಬಾರಿ ಅತ್ಯಧಿಕ ಮಳೆ ಆಗುವಂತ ಸಂದರ್ಭದ ಒಳಗಾಗಿ ನಾವು ನಿಮಗೆ ಪರಿಹಾರವನ್ನ ಮಾಡೇ ಕೊಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಮತ್ತದೇ ಭರವಸೆಯನ್ನ ನೀಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಬಾಕ್ಸ್ ಪುಷಿಂಗ್ ಮಾಡಬೇಕಾಗ್ತದೆ.
ಸಿಗುತ್ತಾನ ಸಾಯಿ ಲೇಔಟಿಗೆ ಅಂತ ಅಲ್ಲಿ ಜನ ಗೋಳಾಡ್ತಿದ್ದಾರೆ ಸರ್. ಪ್ರತಿ ವರ್ಷ ಮಳೆ ಬಂತಂದ್ರೆ ಇದೇ ಸಮಸ್ಯೆ. ಸುಮಾರು ಕಮಿಷನರ್ ಬಂದು ಏನು ಪರಿಶೀಲನೆ ಮಾಡ್ತಾರೆ, CM ಬರ್ತಾರೆ. ಇಟ್ಸ್ ಓಕೆ. CM ಬಂದಿದ್ದರು ಲಾಸ್ಟ್ ಟೈಮ್. CM ಬಂದು ಆದೇಶ ಕೊಟ್ಬಿಟ್ಟಿದ್ದಾರೆ. ಅದರ ಆಧಾರದ ಮೇಲೇ ಕೆಲಸ ಆಗ್ತಾಯಿದೆ ಇಲ್ಲ. ಇದು ಸ್ವಲ್ಪ ಏನಾದರೂ ಸ್ಟಕ್ ಆಗಿಬಿಟ್ರೆ ಅದನ್ನು ಪುಷ್ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತೀವಿ. ಸರ್, ಈಗ ನಗರದಲ್ಲಿ ಮೋಟ್ರು ತಂದಿಟ್ಟಿದ್ದಾರೆ ಸರ್. ಬೆಳಗ್ಗೆ ಈಗ ನೀವು ಬರ್ತೀವಿ ಅಂತ ಗೊತ್ತಾದ್ಮೇಲೆ ಓಡಾಡ್ತಾ ಇದ್ರು, ನೀವು ಬರ್ತೀರಾ ಅಂತ ಗೊತ್ತಾದ್ಮೇಲೆ ಮೋಟ್ರು ತಂದಿಟ್ಟಿದ್ದಾರೆ 5 ನಿಮಿಷದ ಮುಂಚೆ. ಸೊ ಎಸ್ ಸರಿ ಸರ್, ಅಧಿಕಾರಿಗಳು ಬರ್ತಾರೆ. ಇದು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇಲ್ಲಿ ಏನಾದರೂ ಒಂದು ಡೀಟೇಲ್ ಫೈನಲಿ ಒಂದು ಸಂಪ್ ಮಾಡಿ, ಟೆಂಪ್ರರಿ ಸೊಲ್ಯೂಷನ್ ಅಂತ ಹೇಳಿದರೆ ಸಂಪ್ ಮಾಡಿ ಸ್ವಲ್ಪ ಪಂಪಿಂಗ್ ಮಾಡಿಬಿಟ್ಟು ನೀರು ತೆಗಿಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಇದು ನಾವು ಮಾಡಬೇಕಾ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ಸಿಂದ ಮಾಡಬೇಕಾ ಅಥವಾ BDA ಮಾಡಬೇಕಾ, ಅವ್ರ ಜೊತೆಗೆ ಈಗಾಗಲೇ ನಾನು ಚರ್ಚೆ ಮಾಡ್ತೇವೆ.